ಯಾವುದು ತುಂಗಾ ನದಿ ಅಲ್ಲ ಇದು? ಹೇಳಿ ಭೂಷಣ್ ಅವರೇ. ನಮ್ಮ ಬ್ರಾಹ್ಮಣರು, ನಮ್ಮ ಪುರೋಹಿತರು ಕನ್ನಡ ಭೂಷಣ್ ಅವರು ಒಂದೆರಡು ಹಿತನುಡಿಗಳನ್ನು ಹೇಳಿ. ಏನು ಹೇಳೋದು, ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳೋದು. ಇವತ್ತೇನೋ ರಾಯರು ಇಲ್ಲಿ ಕರೆಸ್ಕೊಂಡಿದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ. ನನ್ನ ಜೀವನದಲ್ಲಿ ಏನೇನು ಕಷ್ಟಗಳಿದೆಯೋ ಅವೆಲ್ಲ ಪರಿಹಾರ ಆಗಿ ಎಲ್ಲ ಜನರಿಗೂ ನೆಮ್ಮದಿ ಸಿಗಲಿ ಅಂತೇಳಿ ಬೇಡ್ಕೊಂಡು. ಸ್ನೇಹಿತರೆ, ಇಂದು ನಾವು ಮಂತ್ರಾಲಯದಲ್ಲಿದ್ದೀವಿ. ಮಂತ್ರಾಲಯದ ಒಂದು ನದಿ ತೀರದಲ್ಲಿ ಇದ್ದೀವಿ. ಮೇಡಮ್ ನಮಸ್ತೆ. ಹಾಂ ಹೇಳಮ್ಮ, ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಯುದ್ಧಖುಷಿ ಅಂತ. ರಾಯರ ಸನ್ನಿಧಿಗೆ ಬಂದಿದ್ದೀವಿ ನಟರಾಜ್ ಕಡೆಯಿಂದ, ಮತ್ತೆ ಉಮಾದೇವಿ ಮೇಡಮ್ ಇಂದ ಒಳ್ಳೆ ದರ್ಶನ ಆಗಿದೆ. ಮತ್ತೆ ಇಲ್ಲಿ ತುಂಗಾ ನದಿ ಕೂಡ ಬಂದಿದ್ದೀವಿ. ನದಿ ನೋಡಿ ತುಂಬಾ ಖುಷಿ ಆಗಿದೆ. ಸೊ ರಾಯರ್ ಎಲ್ರಿಗೂ ಏನೋ ಶಾಸ್ತ್ರ ಕೇಳ್ತಾ ಇದಲ್ಲಮ್ಮ, ಏನಕ್ಕಮ್ಮ ಶಾಸ್ತ್ರ ಕೇಳಿದೆ? ಸರ್ ಇಲ್ಲ, ಸುಮ್ಮನೆ ಹಾಗೆ ನೋಡೋಣ ಭವಿಷ್ಯ ಹೇಗಿದೆ ಅಂತ ಕೇಳಲಿಕ್ಕೆ ಹೋದೆ. ಅವ್ರೇನೋ ನಾನು ಅನ್ಕೊಂಡಿರೋದನ್ನೇ ಹೇಳಿದ್ರು. ಅಂದ್ರೆ ಭವಿಷ್ಯ ಇದು ಶಾಸ್ತ್ರ ನಿಜ ಅಂತ? ಶಾಸ್ತ್ರ ನಿಜ ಅಂತಲ್ಲ, ನಂಬಿದ್ರೆ ಅದು ನಿಜ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಸರ್. ಅಂದ್ರೆ ನೀನು ಏನು ಅನ್ಕೊಂಡಿದ್ದೆ ಅದನ್ನ ಅವರು ಹೇಳಿದ್ರಾ? ಹೇಳಿದ್ರು ಸರ್ ಅಷ್ಟೇ. ಸಂತೋಷ ಆಯ್ತಾ? ಸರಿ ಅಮ್ಮ, ಒಳ್ಳೇದಾಗಿ. ₹2 ಅಚ್ಚೆ ಅಂತ ತೋರಿಸ್ಬಿಟ್ಟು ₹100 ಬಿಲ್ ಕೊಟ್ಟು ಬಂದವಳೆ ನೋಡಿ ಅಮ್ಮ. ಎಮ್ಮನ್ ಮುಖ ನೋಡ್ಕೊಳ್ಳಿ ಅಲ್ಲ. ₹2 ಕುರಿ ಬಕ್ರಾಗಿ ಬಂದಿದೆ. ₹2 ಅಂತೇಳಿ ₹100 ಕಿತ್ಕೊಂಡವ್ರೆ ಎಮ್ಮನ ಹತ್ರ. ಲೈವ್ ಇಲ್ಲ ತೆಗೆಮ್ಮ. ಬನ್ನಿ ನದಿ ತಿರ್ಗೋಗೋಣ.